ಪ್ರಾಮುಖ್ಯತೆಯನ್ನು ಕೊಟ್ಟರು. ಸ್ತ್ರೀಯರಿಗೆ ಶಿಕ್ಷಣಾಭ್ಯಾಸವನ್ನು ಹೌದು ಜ್ಯೋತಿಬಾ ಫುಲೆ, ರಾಜ್ಗುರು ಇವರೆಲ್ಲ ಕೊಡ್ತಾ ಇದ್ರು. ಸೊ ಸಾವಿತ್ರಿಬಾಯಿ ಫುಲೆ ಇವರೆಲ್ಲರೂ ಪಾಪ ಬ್ರಿಟಿಷರು ಬಂದಮೇಲೆ ನಮಗೆ ಶಿಕ್ಷಣ ಸಿಕ್ತು ನಿಜ. ಶಿಕ್ಷಣ ಸಿಕ್ಕಿದ್ಮೇಲೆ ನಮಗೆ ಸಮಾನತೆ ಬೇಕಿತ್ತಲ್ವಾ, ಸ್ವಾತಂತ್ರ್ಯ ಬೇಕಿತ್ತಲ್ವಾ, ಅದನ್ನು ಕೊಟ್ಟಿದ್ದು ಅಂಬೇಡ್ಕರ್ ರೀ. ಅಂಬೇಡ್ಕರ್ ಅವರು ಕಾನೂನುಗಳನ್ನು ಮಾಡಿದ್ರು. ಮಹಿಳಾ ಮೀಸಲಾತಿಗೋಸ್ಕರ ಇವತ್ತೇನೋ ನಾವು ಪಾರ್ಲಿಮೆಂಟಲ್ಲಿ 33% ಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಅವತ್ತು ಅಂಬೇಡ್ಕರ್ ಹೋರಾಟ ಮಾಡಿದ್ರು. 1956ರಲ್ಲಿ ಕಾನೂನು ಪದವಿಯ ಮಂತ್ರಿ ಆಗಿದ್ದಂಥ ಸಂದರ್ಭ ಅವರು ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಕಾನೂನಾತ್ಮಕವಾಗಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಅವತ್ತಿನ ಪಾರ್ಲಿಮೆಂಟಲ್ಲಿ ಈ ಸದ್ದನ್ನು ಎತ್ತುತ್ತಾರೆ. ಆಗ ಆ ಪಾರ್ಲಿಮೆಂಟ್ನಲ್ಲಿ ಇದ್ದಂತಹ ಉನ್ನತ ಸ್ತರದ ಮಹಿಳೆಯರಿದ್ರಲ್ಲ, ಆ ಮಹಿಳೆಯರಿಂದನೇ ಅಂಬೇಡ್ಕರ್ ಅಪಮಾನಕ್ಕೊಳಗಾಗಬೇಕಾದಂಥ ದುಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಮಹಿಳೆಯರಿಗೆ ಅನ್ಯಾಯವಾಯ್ತಲ್ಲ, ಮಹಿಳೆಯರಿಗೆ ನಾನು ಏನೂ ಕೊಡೋಕ್ಕಾಗಲಿಲ್ವಲ್ಲ ಅಂದ್ಬಿಟ್ಟು ತನ್ನ ಪದವಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಇದು ಅಂಬೇಡ್ಕರ್. ಯಾವುದೋ ಒಂದು ಪದವಿ ಸಿಕ್ಕಿದ್ರೆ ನಾವು ಆ ಚೇರನ್ನು ಬಿಡೋದಿಲ್ಲ ಅಲ್ವಾ. ಕಾನೂನು ಮಂತ್ರಿ ಆಗಿದ್ದಂಥ ಅಂಬೇಡ್ಕರ್ ಆ ಪದವಿಗೆ ರಾಜೀನಾಮೆ ಕೊಡ್ತಾರೆ ಅಂದರೆ ಜನರ ಕಾಳಜಿ ಎಷ್ಟಿತ್ತು, ಸಾಮಾಜಿಕ ನ್ಯಾಯ ಹೇಗಿತ್ತು ಅವರಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆತ್ಮೀಯರೇ. ಸೊ ನಾವೆಲ್ಲ ಏನನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಂಬೇಡ್ಕರ್ ಈ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಿರೋದು ಯಾಕೋ ಗೊತ್ತಿಲ್ಲ ರೀ. ನಮ್ಮ ದೇಶದಲ್ಲಿ ಮೊದಲಿಂದ ನೋಡ್ಕೊಂಬಂದಿದ್ದೀವಲ್ಲ, ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆನೇ ಕೊಟ್ಟಿಲ್ಲ. ಆಮೇಲೆ ಮಹಿಳೆಯರ ಬಗ್ಗೆ ಯಾರಾದರೂ ಇಂಥ ಮಹನೀಯ ಪುರುಷರು ನೋಡಿ, ಇವರೆಲ್ಲ ನಮ್ಮನ್ನು ಕರೆದು ನಿಲ್ಲಿಸಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಮಹನೀಯ ಪುರುಷರು ಇದ್ದರೆ ಆ ಪುರುಷರನ್ನೇ ಇಲ್ದಂಗೆ ಮಾಡಾಕ್ಬಿಡುತ್ತೆ ಈ ಸಮಾಜ. ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟು ನಮ್ಮ ಇತಿಹಾಸದಲ್ಲಿ ಸಿಗ್ತದೆ. ಒಂದು ಅಂಬೇಡ್ಕರ್ ಕಾನೂನು ಪದವಿಗೆ ರಾಜೀನಾಮೆ ಕೊಟ್ಟರು. ಇನ್ನೂ ಹಿಂದಕ್ಕೆ ಹೋದರೆ ಬುದ್ಧನನ್ನು ನಾವು ಈ ದೇಶದಿಂದ ಓಡಿಸ್ಬಿಟ್ಟು, ಬುದ್ಧ ಹೇಳ್ಕೊಟ್ಟಿದ್ದು ಇದನ್ನೇ, ಬುದ್ಧ = ಸೈನ್ಸ್ ಅಂತೀವಿ. ಬುದ್ಧ ಅಂಬೇಡ್ಕರ್ ಬೇರೆ ಯಾರೂ ಅಲ್ಲ, ಎರಡೂ ಒಂದೇ ಅಂತ ನಾವು ಹೇಳ್ಕೋಬಹುದು. ಬುದ್ಧನನ್ನು ಓಡಿಸ್ಬಿಟ್ವಿ. ಬುದ್ಧ ಯಾಕೆ ಅವರು ಸಮಾನತೆ ಸ್ವಾತಂತ್ರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಕ್ಕೆ ಬುದ್ಧನನ್ನು ಓಡಿಸಿದ್ವಿ. ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇತ್ತು ಅಂತ ಅನ್ನೋ ಕಾರಣಕ್ಕೆ. ಆಮೇಲೆ ಮುಂದಕ್ಕೆ ಹಿಂಗೆ ಬಂದರೆ ನಾವು 10ನೇ ಶತಮಾನದಲ್ಲಿ ಪಂಪ ಆಗಿರ್ಬೋದು, ಹರಿಹರ, ರಾಘವಾಂಕ, ಹೀಗೆ ಹೇಳ್ತಾ ಬಂದರೆ ಬಸವಣ್ಣ, ಇವರೆಲ್ಲರೂ ಮಹಿಳೆಯರಿಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟರು. ನಮ್ಮ ಪವಿತ್ರ ಗ್ರಂಥ ಮಹಾಭಾರತ, ರಾಮಾಯಣ ಅಂತ ಹೇಳ್ಕೊಂತೀವಲ್ಲ, ಆ ರಾಮಾಯಣದಲ್ಲಿ ಬರುವಂತಹ ಪಾತ್ರ ರಾವಣನ ಪಾತ್ರ. ರಾವಣ ಎಷ್ಟು ಅದ್ಭುತವಾದಂತಹ ಸ್ತ್ರೀಯರಿಗೆ ಪ್ರಾಮುಖ್ಯತೆ ಕೊಟ್ಟಂಥ ಮಹಾನ್ ವ್ಯಕ್ತಿ. ಇದು ನಾನು ಹೇಳ್ತಾ ಇರೋದಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ರಾವಣನ ಆಳ್ವಿಕೆ ರಾಮನ ಆಳ್ವಿಕೆಗಿಂತ ಉತ್ತಮವಾಗಿತ್ತು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ನೀವೇ ನೋಡಿ. ರಾಮನ ಆಳ್ವಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದ ರಾವಣ ಯಾರು ಅಂದರೆ, ರಾವಣ ಅಪ್ರತಿಮ ಶಿವಭಕ್ತ ಆಗಿದ್ದ. ಜೊತೆಗೆ ರಾವಣ ತಾಯಿಗೋಸ್ಕರ ಕೈಲಾಸ ಪರ್ವತವನ್ನೇ ತಗೊಂಬರ್ತಾನೆ. ಅಷ್ಟೇ ಅಲ್ಲ, ಅವನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇರ್ತಾರಲ್ಲ, ರಾವಣನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಲ್ಲ ಸ್ತ್ರೀಯರು ರೀ. ಅವರೆಲ್ಲ ನೋಡಿ, ಅವ್ರ ತಂಗಿ ಶೂರ್ಪನಖಿ ನಿಮಗೆ ಗೊತ್ತಿದೆ, ದಂಡಕಾರಣ್ಯದ ಅಧಿಕಾರಿ. ಇವತ್ತಿನ ನಾವು IFS ಆಫೀಸರ್ ಅಂತ ಹೇಳ್ತೀವಲ್ಲ, IAS ಆಫೀಸರ್, IFS ಆಫೀಸರ್, ಇಂಥ ಆಫೀಸರ್ಸ್ಗಳು ಅವತ್ತು ತ್ರಿಜಟೆ, ಸಿಮ್ಮಿನಿ, ತಾಟಕಿ ಇವರೆಲ್ಲ ಎಂಥ ಅದ್ಭುತವಾದಂಥ ಆಫೀಸರ್. ತ್ರಿಜಟೆ ಬಂದು ತೋಟಗಾರಿಕಾ ಇಲಾಖೆ, ತಾಟಕಿ ಬಂದು ಇದು ಬಾರ್ಡರ್ ಸೆಕ್ಯೂರಿಟಿ ಆಫೀಸರ್ ಅಂತೀವಲ್ಲ, ಅದು ಗಡಿ ಸಂರಕ್ಷಣಾಧಿಕಾರಿ. BF ಈ ಥರ ನೋಡಿ. ಅಲ್ಲಿ ಸಿಂಹಿಣಿ ಅಂತಿರ್ತಾಳೆ, ಅವಳು ಸಮುದ್ರ ನೌಕಾದಳಕ್ಕೆ, ಅವಳು ಸಮುದ್ರ ನೌಕೆ ಅಂದರೆ ನೌಕಾದಳ ಅಂತ ಗೊತ್ತಾಗುತ್ತಲ್ವ, ಅಲ್ಲಿಯ ಅಧಿಕಾರಿ. ಹೀಗೆ ಇವ್ರಿಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದ ರಾವಣ. ಇವತ್ತು ರಾವಣನನ್ನು ನಾವು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಅವನನ್ನೆಲ್ಲ ಹಾಕಿ, ಇವರೆಲ್ಲ ಹೆಂಗಿದ್ರು ಗೊತ್ತಾ ರೀ, ತ್ರಿಜಟೆ ಇವರೆಲ್ಲ ನಾ ಹೇಳ್ತಾ ಇದ್ದಂಥವ್ರೆಲ್ಲ ಪಾಪ ದಕ್ಷಿಣ ಭಾರತದವರು. ಅವರೆಲ್ಲ ದಪ್ಪಗೆ ನನ್ನಂಗೆ ಕರಗಿದ್ರು, ದಪ್ಪಗಿತ್ತು. ಅದಕ್ಕೆ ಏನು ಮಾಡಿಬಿಟ್ರು, ರಾಕ್ಷಸರು ಅಂತ ಕರೆದುಬಿಟ್ರು. ಇಷ್ಟೇ ಆಗಿದ್ದು, ಇನ್ನೇನು ಆಗಲಿಲ್ಲ ಅಲ್ಲಿ. ಸೊ ಸ್ತ್ರೀಯರಿಗೆ ಪ್ರಾಮುಖ್ಯತೆ ಕೊಡೋದು ಇಷ್ಟಪಡಲಿಲ್ಲ. ಅದಕ್ಕೆ ಅಂಬೇಡ್ಕರ್ ಕೂಡ ಹೊರತಾಗಲಿಲ್ಲ. ಅಂಬೇಡ್ಕರ್ನು ಕೂಡ ನಾವು ರಾಜೀನಾಮೆ ಕೊಟ್ಟು ಈಚೆಗಿಳಿಸಿದ್ವಿ. ಇಂತಹ ಒಂದು ಸಮಾಜದಲ್ಲಿ ನಾವು ಇವತ್ತು ತಲೆ ಎತ್ತಿ ಬಾಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಪವಿತ್ರವಾದ ಸಂವಿಧಾನ, ನಮ್ಮ ದೇಶದ ಕಾನೂನುಗಳು. ಅಂತಹ ಒಂದು ಕಾನೂನುಗಳು ಏನಿದ್ದಾವೆ ಅನ್ನೋದನ್ನ ಮಕ್ಕಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇಂತಹ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ಜಾತ್ಯತೀತ
ಪ್ರಜ್ಞೆ ಇದೆಯಲ್ಲ, ಇವೆಲ್ಲವನ್ನ ನಮ್ಮ ಸಂವಿಧಾನ ಒಳಗೊಂಡಿರೋದಕ್ಕೆ ಇವತ್ತಿಗೂ ನಾವು ಬದುಕ್ತಾ ಇದ್ದೀವಿ, ಇವತ್ತಿಗೂ ಇಲ್ಲಿ ನಿಂತ್ಕೊಂಡು ಮಾತನಾಡ್ಲಿಕ್ಕೆ ಅವಕಾಶ ಆಗ್ತಾ ಇದೆ. ಸೊ ಪ್ರತಿಯೊಬ್ಬರು ನಾವು ಪಾಲಿಸಬೇಕಾದಂಥದ್ದು ಪ್ರಜಾಪ್ರಭುತ್ವವನ್ನ ಮಕ್ಕಳ ಇಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದೀರಾ, ನೀವೇ ನಾಳೆ ಈ ದೇಶದ ಪ್ರಜೆಗಳು. ನಾವು ಇನ್ನೇನು ನಂದು ವಯಸ್ಸಾಯ್ತು, ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಮಕ್ಕಳೇ, ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಈ ದೇಶವನ್ನ ಪ್ರಜಾಪ್ರಭುತ್ವದಿಂದ ದಯವಿಟ್ಟು ಆಚೆ ಇಡಬೇಡಿ. ಇಡೀ ವರ್ಲ್ಡಲ್ಲಿ more than 198 countries are there at the world. Almost 99% countries are adopted democracy system. Why? ಯಾಕೆ ಡೆಮೋಕ್ರಸಿ ಸಿಸ್ಟಮ್ನ ಇಡೀ ಪ್ರಪಂಚದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಈ ಸಿದ್ಧಾಂತ ಅತ್ಯುತ್ತಮವಾದ ಸಿದ್ಧಾಂತ. ರಾಜಕೀಯ ಶಾಸ್ತ್ರದಲ್ಲಿ ನಾವು ಹೇಳೋದು ಪ್ರಜಾಪ್ರಭುತ್ವ ಸಿದ್ಧಾಂತ ಉತ್ತಮವಾದದ್ದು. ಅಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ವೆಲ್ಫೇರ್ ಆಫ್ ಪಬ್ಲಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇರೋದು ಪ್ರಜಾಪ್ರಭುತ್ವದಲ್ಲಿ. ಆ ಒಂದು ಪ್ರಜಾಪ್ರಭುತ್ವದ ಆಧಾರವನ್ನು ಇಟ್ಕೊಂಡು ನಮ್ಮ ಸಂವಿಧಾನವನ್ನು ನಮಗೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ರಾಷ್ಟ್ರದ ನಾಯಕ ಅಂಬೇಡ್ಕರ್ ಅವರ ನೆನೆಯುತ್ತಾ ಹಾಗೂ ರಾಷ್ಟ್ರವನ್ನು ನಮಗೆ ಉಳಿಸಿಕೊಟ್ಟ ಅನೇಕ ಮಹಾನ್ ವ್ಯಕ್ತಿಗಳು ಅವರೆಲ್ಲ ಇವತ್ತು ದೇಶಕ್ಕಾಗಿ ಪ್ರಾಣ ತೆತ್ತು ಇವತ್ತು ಈ ದೇಶದಲ್ಲಿ ನಾವು ಅಚ್ಚುಕಟ್ಟಾಗಿ ಹಿಂಗೆ ಕೂತಿದ್ದೀವಿ, 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಕೊಟ್ಟಂತಹ ಭಿಕ್ಷೆ ಅಂತ ನಾವು ಆದರೂ ಹೇಳ್ತಾ ಅವ್ರನ್ನೆಲ್ಲ ಯೋಧರುಗಳನ್ನು ಇವತ್ತು ನೆನೆಸ್ಕೊಂಡು ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಪವಿತ್ರವಾದ ಈ ಸಂವಿಧಾನವನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮೇಡಮ್ ಅವ್ರಿಗೆ ಚಪ್ಪಾಳೆ ಬರಲಿ.